ಸೋತ್ತರಿಕೆ ಎಂತ ಎಡವಟ್ ಆಗೋಯ್ತಪ್ಪ ಇದು. ಗಾಡಿಯಲ್ಲಿ ನೋಡಿರೆ ಡೀಸೆಲ್ ಖಾಲಿ ಆಗ್ಬಿಟ್ಟೈತೆ. ನಾನು ನೋಡ್ಕೊಳ್ಳಿಲ್ಲ ಏನಿಲ್ಲೋ. ಆ ಏನ್ ಮಾಡೋದು ಏನಪ್ಪ ಅತ್ಲಾಗಿ ಬಾಡಿಗೆ ಕರೀರಂತ ಕರೆದ್ರು ಅಂತ ನಾನು ಅರ್ಜೆಂಟ್ ಅಲ್ಲಿ ಬಂದ್ಬಿಟ್ಟೆ. ನೋಡಿರೆ ಗಾಡಿಲಿ ಡೀಸೆಲ್ ಖಾಲಿ ಆಗೋಗ್ಬಿಟ್ಟೈತೆ. ಅರ್ಧದಲ್ಲೇ ಗಾಡಿ ಬೇರೆ ನಿನ್ಕೊಂಡ್ಬಿಡ್ತು. ಕೆಲಸ ಬೇರೆ ಅರ್ಧಂಬರ್ಧ ಆಗೋಯ್ತು. ಸ್ವಾನೆ ಬೇರೆ ಇಟ್ಕೊಂಡ್ಬಿಟ್ರೆ ಈಗ ತ್ಯಾವ ಆಗ್ಬಿಟ್ರೆ ಉಕ್ಕೆ ಹೊಡಿಯೋಕ್ ಆಗಲ್ಲೋ. ಏನ್ ಮಾಡ್ಲಿ ಇವಾಗ? ಆ ಈಟೊತ್ತರ್ಗು ಈ ಸಾವುಕಾರ ಶಂಕರಣ್ಣನೂ ಈ ಸಿದ್ದಣ್ಣ ನಿನ್ಕೊಂಡು ಹರಟೆ ಹೊಡಿತಿದ್ರು. ಈಟೊತ್ತರ್ಗು ನಿಂತಿದ್ರೆ ಅತ್ಲಾಗಿ ಅವ್ರಿಗಾದ್ರೂ ಹೇಳ್ಬಿಟ್ಟು ಇಲ್ಲ ಅವ್ರ ಗಾಡಿ ತಗೊಂಡು ಹೋಗ್ಬಿಟ್ಟು ನಾನೇ ರಪ್ಪನ ಡೀಸೆಲ್ ಆರು ತುಂಬಿಸ್ಕೊಂಬಂದ್ಬಿಡ್ತಿದ್ದೆ. ಏನ್ ಮಾಡ್ಲಿ ಇವಾಗ? ಎಂತ ಎಡವಟ್ಟಾಗೋಯ್ತು ಇವಾಗ. ಎತ್ಲಾಗೂ ಇಲ್ದಂಗೆ ಆಗೋಯ್ತಲ್ಲಪ್ಪ. ಏನ್ ಮಾಡ್ಲಿ? ಯಾರು ಕಾಣಿಸ್ತಿಲ್ವಲ್ಲ. ಯೋ ಸಿದ್ದಣ್ಣ, ಎತ್ಲಾಗ ಹೋದ್ರಪ್ಪ ಬರ್ರಪ್ಪ. ಇಲ್ಲಿ ಗಾಡಿಯಲ್ಲಿ ಡೀಸೆಲ್ ಖಾಲಿ ಆಗ್ಬಿಟ್ಟೈತೆ. ಒಂದಿಟ್ಟು ಹೋಗಿ ಡೀಸೆಲ್ ಆರು ಹಾಕಿಸ್ಕೊಂಬರ್ತೀನಿ. ಬೈಕ್ ಏನಾರು ತಗೊಂಬರ್ರಪ್ಪ. ನೀವು ಉಕ್ಕೆ ಹೊಡಿರಿ ಅಂತ ಹೇಳ್ಬಿಟ್ಟು ಇತ್ಲಾಗ ಹೋಗ್ಬಿಟ್ರೆ ಒಳ್ಳೆ ಕತೆ ಆಗೋತ್ರಪ್ಪ ನಿಮ್ಮಿಂದ. ಬೆಳಗ್ಗೆಯಿಂದ ಬಂದಾಗ್ಲಿ ನಾನು ಒಂದ್ರ ಮೇಲೆ ಒಂದು ಬರೀ ಎಡವಟ್ಗಳೇ ಆಗ್ತೈತಪ್ಪ ಅತ್ಲಾಗಿ. ನಾನು ಹೋಗಿ ಈ ಸಿದ್ದಣ್ಣ ಮಾತು ಕೇಳ್ಕೊಂಡ್ಬಿಟ್ಟು ಇವತ್ತು ಇವ್ರತು ಹೊಲಕ್ಕೆ ಉಕ್ಕೆ ಹೊಡಿಯಕ್ಕೆ ಬಂದ್ಬಿಟ್ನಲ್ಲಪ್ಪ. ಎಲ್ಲ ಬರೀ ಎಡವಟ್ಗಳೇ ಆಗ್ತೈತೆ ನನಗೆ. ಹೋಗತ್ಲಾಗಿ ಸುಮ್ಕೆ ಅತ್ಲಾಗಿ ಮಂತ ವಾಪಸ್ ಹೋಗ್ಬಿಡೋಣ ಅನ್ಸ್ಬಿಟ್ಟೈತೆ ನನಗಂತೂ ಅತ್ಲಾಗಿ. ಏನಪ್ಪ ಶಂಕರಣ್ಣರು, ಏನ್ ಸಮಾಚಾರ? ಇದ್ಯಾಕೆ ಗಾಡಿ ಟ್ಯಾಕ್ಟ್ರಿ ಹೊಲದ ಮಧ್ಯದಲ್ಲಿ ಇಲ್ಲೇ ನಿಲ್ಸ್ಕೊಂಡ್ಬಿಟ್ಟು ಹಿಂಗೆ ನಿಲ್ಸ್ಕೊಂಡ್ಬಿಟ್ಟಿದಿರಲ್ಲ? ಏನ್ ಸಮಾಚಾರ ಅಂತ ಗೊತ್ತಾಗ್ಲಿಲ್ವಲ್ಲೋ. ಇದ್ಯಾಕೆ ಉಕ್ಕೆ ಗಿಕ್ಕೆ ಏನು ಹೊಡಿಯಲ್ವೋ? ಲೇ ಲೆಕ್ಕಾಚಾರಿ, ಉಕ್ಕೆ ಹೊಡಿಬೇಕಂತಾನೆ ಕಳ್ಳೆ ಬಂದಿರೋದು. ಇದ್ಯಾಕೆ ಹಿಂಗ್ ಕೇಳ್ತಿದ್ಯಲ್ಲ? ಗಾಡಿ ಮಧ್ಯದಲ್ಲೇ ನಿಲ್ಸಿಲ್ಲ, ಉಕ್ಕೆ ಹೊಡಿತಿದ್ದೆ. ಡೀಸೆಲ್ ಖಾಲಿ ಆಗ್ಬಿಟ್ಟೈತೆ, ಅದಕ್ಕೆ ನಿಲ್ಸಿದೀನಿ. ಸರಿ ಆಯ್ತು. ಇನ್ನೊಂದು ವಿಚಾರ ಕೇಳದೆ ಮರ್ತ್ಬಿಟ್ಟೆ ಕಳ್ಳೆ ನಿನಗೆ. ಶಂಕರಣ್ಣ, ಉಕ್ಕೆ ಹೊಡಿಯಕ್ಕೆ ಯಾರು ಬೋರಜ್ಜ ಹೇಳಿತ್ತಾ? ಬೋರಜ್ಜ ಹೇಳ್ತ ಅನ್ಸುತ್ತಲ್ವಾ? ಏನ್ ರಾಗಿ ಹಾಕಿಸ್ತಿದ್ದೀರಾ? ಇಲ್ಲ ಕಣಪ್ಪ, ಬೋರಜ್ಜ ಏನ್ ಹೇಳಿಲ್ಲ. ಇವರು ಸಾವುಕಾರ ಶಂಕರಣ್ಣ ಇದಾರಲ್ಲ, ಆ ಸಾವುಕಾರ ಶಂಕರಣ್ಣ ಅವ್ರು ಹೇಳಿದ್ದು ಹಂಗಂತ. ಉಕ್ಕೆ ಹೊಡಿಸ್ಬೇಕು ಕಳ್ಳ ಪಾಪ. ಉಕ್ಕೆ ಹೊಡಿಬೇಕಿತ್ತು, ಸಾಯಂಕಾಲ ರಾಗಿ ಹಾಕ್ಬಿಡೋಣ, ಒಳ್ಳೆ ಅದ ಐತೆ ತ್ಯಾವ ಐತೆ ಅತ್ಲಾಗ ಹಾಕ್ಬಿಡೋಣ ಅಂತ ಹೇಳ್ತು. ಅದಕ್ಕೆ ಉಕ್ಕೆ ಹೊಡಿತಿದ್ದೆ. ಅದ್ರಲ್ಲಿ ಅರ್ಧಂಬರ್ಧ ನಿನ್ಕೊಂಡ್ಬಿಡ್ತು. ಗಾಡಿ ಬಂದು ಡೀಸೆಲ್ ಬೇರೆ ಖಾಲಿ ಆಗ್ಬಿಟ್ಟೈತೆ. ನಾನು ನೋಡ್ಕೊಳ್ಳಿಲ್ಲ ಏನಿಲ್ಲ, ಒಳ್ಳೆ ಎಡವಟ್ಟೆ ಆಗೋಗ್ಬಿಡ್ತು ಕಳ್ಳಿ. ಎಲ್ಲ ಪಾಪ ಲೆಕ್ಕಾಚಾರಿ, ನಿಂದು ಬೈಕ್ ಇದ್ರೆ ತಗೊಂಬರ್ಲ ಇಲ್ಲಿ. ರಪ್ಪನ್ ಹೋಗ್ಬಿಟ್ಟು ಚಾನಲ್ ಹೋಗ್ಬಿಟ್ಟು ಡೀಸೆಲ್ ಆರು ತುಂಬಿಸ್ಕೊಂಡ್ ಬರ್ತೀನಿ. ಏನ್ ಮಾಡೋಣ? ಹೌದಾ? ಒಳ್ಳೆ ಟೈಮಿಗೆ ನಿಂತ ಇಟ್ಕೊಂಡ್ ಬಿಡು. ಮಾತ್ರ ಮಾಡ ಆಗೈತೆ, ಒಳ್ಳೆ ಟೈಮಿಗೆ ನಿನ್ಕೊಂಡ್ಬಿಟ್ಟೈತೆ. ಹಂಗಾರೆ ಬೋರಜ್ಜ ಹೇಳಿಲ್ಲ ನಿನ್ಗೆ ಉಕ್ಕೆ ಹೊಡಿಯೋದಕ್ಕೆ? ಅಲ್ಲ ಕಳ್ಳ ಶಂಕರಣ್ಣ, ಹಿಂಗ್ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ. ಈಗ ಹೊಲ ಯಾರ್ದು? ಬೋರಜ್ಜಂದು. ನಿನಗೂ ಗೊತ್ತಿರೋ ವಿಚಾರನೆ. ಬೋರಜ್ಜ ಹೇಳ್ದಂಗೆ ಅದ್ ಹೆಂಗ್ಲ ಉಕ್ಕೆ ಹೊಡಿತಿದ್ಯಾ ನೀನು ಅವ್ರ ಹೊಲದಲ್ಲಿ? ಹೇಳಪ್ಪ ನೀನೆ. ಈ ಒಳ್ಳೆ ಕತೆ ಆಗೋಯ್ತಲ್ಲಪ್ಪ ಇವನಿಂದ. ಇವ್ ಲೆಕ್ಕಾಚಾರಿ ತಿರ್ಗಾ ನಿನಗ್ ಬೇರೆ ಹೇಳ್ಬೇಕನ್ನು. ಲೇ ಲೆಕ್ಕಾಚಾರಿ, ನನಗೆ ನಿಂತಾವ ಮಾತಾಡ್ಕೊಂಡು ನಿನಗೆ ಜಾಬ್ ಹೇಳ್ಕೊಂಡು ಕೂತ್ಕೊಳ್ಳೋ ಅಷ್ಟು ನನಗೆ ಪುರ್ಸತ್ತಿಲ್ಲ ಕಳ್ಳಿ. ನನಗೆ ಬೇಜಾನ್ ಕೆಲ್ಸಗಳಿದಾವೆ, ಬೇಕಾದಷ್ಟು ಕೆಲಸ ಐತೆ. ಸುಮ್ನೆ ನನ್ ತಲೆ ತಿನ್ಬೇಡ ನೀನು. ಮೊದ್ಲೇ ಡೀಸೆಲ್ ಖಾಲಿ ಆಗ್ಬಿಟ್ಟೈತೆ, ಕೆಲಸ ಬೇರೆ ಅರ್ಧಂಬರ್ಧ ನಿಂತೈತೆ ಅಂತ ನನ್ಗೆ ಯೋಚನೆ ಆಗ್ಬಿಟ್ಟೈತೆ. ಆ ಯೋಚನೆಯಲ್ಲಿ ನೀನ್ ಅರ್ಧ ನನ್ಗೆ ಅದು ಇದು ಅರ್ಧ ಹೇಳ್ಬಿಟ್ಟು ನನಗೆ ತಲೆ ತಿನ್ಬೇಡ. ನೀನ್ ಕೈ ಮುಗಿದ್ ಕೇಳ್ಕೊಂಡ್ಬಿಡ್ತೀನಿ, ಸುಮಕ್ ಹೋಗ್ಬಿಡು. ಮತ್ತೆ ನನ್ ಸುಮ್ನೆ ನೋಡು, ನನಗ್ ಸಿಕ್ಕಾಬಟ್ಟೆ ಕೋಪ ಬೇರೆ ಬರ್ತೈತತ್ಲಾಗಿ. ಬೆಳಗ್ಗೆಯಿಂದ ಬರೀ ಇದೇ ಎಡವಟ್ಗಳು, ಒಂದ್ರ ಮೇಲೆ ಒಂದು ಎಡವಟ್ ಮೇಲೆ ಎಡವಟ್ ಆಗ್ತಾ ಹೋಗ್ತೈತತ್ಲಾಗಿ. ಸುಮ್ಮಕ್ ಹೋಗ್ಬಿಡು ಮನೆಗೆ. ಬಂದು ಇಲ್ಲ ಅರ್ಧಕ್ ಬರ್ದಕ್ಕೆ ಅದು ಇದು ಕೇಳಿ ತಲೆ ತಿನ್ಬೇಡ ಅರ್ಧ ನೀನು. ನಿನ್ಗೆ ಯಾಕ್ಲಾ ಹೇಳ್ಬೇಕು? ಬೋರಜ್ಜ ಬಂದ್ ಕೇಳಿ ಅವ್ರಿಗೆ ಹೇಳಿ ತಿನ್ಕೊಂಡು ಹೋಗು. ಸುಮ್ನೆ ತಲೆ ತಿನ್ಬೇಡ ನೀನು ಬಂದು ಇಲ್ಲಿ ಮಧ್ಯದಲ್ಲಿ. ನೋಡ್ದ ಲೇ ಶಂಕರಣ್ಣ, ನನ್ಗೇನೆ ಎದುರುತ್ರ ಮಾತಾಡ್ತೀಯ? ತಡಿ, ನಿನ್ಗೆ ಐತೆ ಕಣ್ತಡಿ, ಬರ್ತಿದಾರ ಕಣ್ತಡಿ. 3 ಜನನು ಬರ್ತಿದಾರೆ, ನಿನ್ಗೆ ಐತೆ ಕಣ್ತಡಿ. ಏನ್ ದಬಾಸ್ತೀಯ? ನನ್ಗೇನೆ ಮಾಡೋದೆಲ್ಲ ತಪ್ಪು ನೀನ್ ಮಾಡ್ಬಿಟ್ಟು ಐತೆ ಕಣ್ತಡಿ ನಿನಗೆ. ಒಂದ್ 5 ನಿಮಿಷ, 5 ನಿಮಿಷ ತಡಿ, ಬರ್ತಿದಾರೆ. ಏನಪ್ಪ, ಏನೋ ಮನ್ಸಲ್ಲಿ ಏನೋ ಗೊನಗಾಡ್ಕೊಳ್ತಿದ್ಯಾ? ಏನ್ ಬೈಕ್ ಇಡ್ತಿದ್ಯಾ? ಅಯ್ಯೋ, ನೀನ್ ಬೈಕ್ ಕಂಡ್ರೆ ಎಷ್ಟು ಬಿಟ್ರೆ ಎಷ್ಟು. ನಾನೇ ನನ್ ಕೆಲಸ ಅರ್ಧಂಬರ್ಧ ನಿಂತೈತಂತ ನನಗೆ ಯೋಚನೆ ಆಗ್ಬಿಟ್ಟೈತೆ. ಇವಾಗ ಸುಮ್ಕೆಲ್ಲ ತಲೆ ತಿನ್ಬೇಡ. ನಿಲ್ಸ, ಅದ್ ಯಾರ್ದು ಟ್ಯಾಕ್ಟ್ರಿ? ಕೇಳ್ದಂಗ್ ಬಂದ್ಬಿಟ್ಟು ನನ್ನ ಹೊಲ್ದಲ್ಲದೇನೆ ಬಂದ್ಬಿಟ್ಟು ಟ್ಯಾಕ್ಟ್ರಿ ನಿಲ್ಸ್ಕೊಂಡ್ ನಿಂತಿರೋನ್ ಯಾರ ಅವನು? ನಿಲ್ಸ ಅಲ್ಲೇ ಟ್ಯಾಕ್ಟ್ರಿನ. ಇದೇನಪ್ಪ ಇದು? ಈ ವಜ್ಜ ಹಿಂಗ್ ರೇಗಾಡ್ತೈತೆ ಬಂದ್ಬಿಟ್ಟು ಹೊಲದ ಮಧ್ಯದಲ್ಲಿ. ಅಜೋ ಬೋರಜ್ಜ, ಯಾಕೆ? ನಾನು ಶಂಕರಣ್ಣ. ಲೇ, ನೀನ್ ಶಂಕರಣ್ಣರೇ ಆಗ್ಲಿ ಯಾರಾಗ್ಲಿ ನನ್ಗೇನಾಗ್ಬೇಕು? ನಿನ್ ಕಟ್ಕೊಂಡ್ಬಿಟ್ಟು ಅಲ್ಲ ಕಣೋ, ನನ್ನ ಹೊಲ್ದ ತಾನೇ ಇದು. ನನ್ನ ಹೊಲ್ದಲ್ಲಿ ಕೇಳ್ದಂಗ್ ಬಂದ್ಬಿಟ್ಟು ನೀನು ಅದಂಗ್ಲ ಉಕ್ಕೆ ಹೊಡಿತಿದ್ಯಾ? ಕೇಳ್ದಂಗೆ ಯಾರಿಗ್ ಕೇಳ್ಬಿಟ್ಟು ಉಕ್ಕೆ ಹೊಡಿತಿದ್ಯಾ? ಯಾರಿಗ್ ಕೇಳ್ಬಿಟ್ಟು ನೀನು ಟ್ಯಾಕ್ಟ್ರಿ ಇಲ್ಲಿ ನಿಲ್ಸಿದ್ಯಾ? ಹೇಳು, ಬಾಯ್ ಬಿಡು ಮೊದ್ಲು. ನನಗ್ ನೋಡ್ ಬಲು ಕೋಪ ಬರ್ತೈತಿ. ಈಗ ಬರ್ತಾ ಇರೋ ಕೋಪಕ್ಕೆ ನನಗೆ ತಡಿಯಕ್ ಆಗ್ತಿಲ್ಲ. ಎಷ್ಟು ಸದರ ಮಾಡ್ಕೊಂಡಿದ್ಯಾ? ಎಷ್ಟು ಧೈರ್ಯ ಇದ್ರೆ ಬಂದ್ಬಿಟ್ಟು ನನ್ನ ಹೊಲದಲ್ಲಿ ನನ್ನ ಅಪ್ಪನೆ ಇಲ್ದೆ, ನನ್ನ ಅನುಮತಿ ಇಲ್ದೆ ನೀನು ಬಂದ್ಬಿಟ್ಟು ಕಾಲಿಟ್ಟಿದ್ಯಾ, ಉಕ್ಕೆ ಹೊಡಿತಿದ್ಯಾ? ಹೇಳು, ಏನ್ ಅನ್ಕೊಂಡಿದ್ಯಾ ನೀನು?
ಅಯ್ಯೋ ದೇವ್ರೆ, ಇದು ಒಳ್ಳೆ ಕತೆ ಆಗೋಯ್ತಲ್ಲಪ್ಪ ಇವಾಗ. ಏನಪ್ಪ ಮಾಡ್ಲಿ ಇವಾಗ ನಾನು? ಥೋ, ನನಗೆ ಆಚಾರಕ್ಕೆ ಹೋಗತ್ಲಾಗಿ. ಅಜೋ ಬೋರಜ್ಜೋ, ನೀನು ಕೈ ಮುಗಿತೀನಿ, ಸುಮ್ಕಿರು, ರೇಗಾಡ್ಬೇಡು. ಅದಕ್ಕೆ ಯಾಕೆ ಹಿಂಗಾಡ್ತಿದ್ಯಾ? ಇಲ್ಲಿ ಕೇಳಿಲ್ಲಿ ಒಂದಿಟ್ಟು ನಾನು ಹೇಳೋವರೆಗೂ ಒಂದ್ ಸ್ವಲ್ಪ ಸಮಾಧಾನದಿಂದ ಕೇಳು. ಅದ್ ಯಾಕೆ ಹಿಂಗಾಡ್ತಿದ್ಯಾ? ಅಲ್ಲ, ನಿನಗೆ ಸಮಾಧಾನ ಅನ್ನೋದು ಇಲ್ವಾ? ಬರ್ತಾ ಬರ್ತಾನೆ ಹಿಂಗ್ ರೇಗಾಡ್ಬಿಟ್ರೆ ಒಂದೇ ಉಸಿರಿಗೆ ಎಲ್ಲಾರು ಬಂದ್ಬಿಟ್ಟು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ನನ್ ಏನಂತ ಉತ್ತರ ಹೇಳೋಣ? ಒಂದಿಟ್ಟು ಸಮಾಧಾನದಿಂದ ಕೇಳೋದು. ನೀನ್ ಕೋಪ ಮಾಡ್ಕೊಂತಿರೋ ನೋಡಿರೋ ನನಗೆ ಭಯ ಆಗ್ತೈತೆ. ಸಮಾಧಾನ? ಏನ್ ಸಮಾಧಾನದಿಂದ ಕೇಳ್ಬೇಕಲ್ಲ? ಇದು ಒಳ್ಳೆ ಚೆನ್ನಾಗಾಯ್ತಲ್ಲಪ್ಪ. ನೀನ್ ಮಾಡ್ತಿರೋ ಕೆಲಸ ಏನು? ನೀನ್ ಮಾಡ್ತಿರೋ ಕೆಲ್ಸಕ್ಕೆ ನಾನು ನಿನಗೆ ನಿಲ್ಲಿಸ್ಕೊಂಡ್ಬಿಟ್ಟು ನಿನಗೆ ಸನ್ಮಾನ ಮಾಡೋಣ, ನಿನಗೆ ಸನ್ಮಾನನ? ಓಹೋ, ನಗ್ತಾ? ಪಾಪ ಯಾಕಪ್ಪ ನನ್ನ ಹೊಲದಲ್ಲಿ ಬಂದ್ಬಿಟ್ಟು ನೀನು ಉಕ್ಕೆ ಹೊಡಿತಿದೀಯೋ ಅಂತ ನಿಧಾನ ಕೇಳ್ಬೇಕಿತ್ತ? ನಿಂದ ಹೊಲದಲ್ಲಿ ಬಂದ್ಬಿಟ್ಟು ಕೇಳ್ದಂಗೆ ನಾನು ಮನೆ ಕಟ್ತೀನಿ, ಸುಮ್ಕಾಗ್ಬಿಡ್ತೀಯಲ್ಲ ನೀನು? ಸುಮ್ಕಾಗ್ತೀಯನೋ? ಏನ್ ಅನ್ಕೊಂಡಿದ್ಯಾ ನೀನು? ಅದೆಂಗ್ಲ ಬಂದ್ಬಿಟ್ಟು ಕೇಳ್ದಂಗೆ ಬಂದ್ಬಿಟ್ಟು ನನ್ನ ಹೊಲದಲ್ಲಿ ಉಕ್ಕೆ ಹೊಡಿತಿದ್ಯಾ ನೀನು? ಸಾವ್ಕಾರ್ರೆ, ನೀವಾದ್ರೂ ಒಂದಿಟ್ಟು ಸಮಾಧಾನ ಮಾಡ್ರಿ. ಬೋರಜ್ಜಂಗೆ ಸುಮ್ಕೆ ನನ್ ಮೇಲೆ ರೇಗಾಡ್ತೈತೆ. ಎಲ್ಲ ಸಮಾಧಾನ ಮಾಡೋದು? ಎತ್ಲಾಗಿಂದ ಸಮಾಧಾನ ಮಾಡೋದು? ನೀನು ಸಮಾಧಾನ ಮಾಡೋ ಅಂತ ಕೆಲಸ ಏನಾರು ಮಾಡ್ತಿದ್ಯಲ್ಲ ಪಾಪಲೇ? ಅಲ್ಲ ಕಣೋ, ಕೇಳ್ದಂಗ್ ಬಂದ್ಬಿಟ್ಟು ಹೊಲದಲ್ಲಿ ಉಕ್ಕೆ ಹೊಡಿತಿದ್ಯಲ್ಲ. ಯಾರಿಗೆ ಕೇಳ್ಬಿಟ್ಟು ಉಕ್ಕೆ ಹೊಡಿತಿದ್ಯಾ ಹೇಳು ಮೊದ್ಲು ನಮ್ಗೆ. ಅದು ಹೇಳ್ಬೇಕು ನಮ್ಗೆ ಇವಾಗ ಬೇಗ ನೀನು. ಅದು ಸಾವ್ಕಾರ್ರೆ, ನನಗೆ ಗೊತ್ತಿಲ್ಲ. ಇಲ್ಲಿ ಕೇಳ್ರಿ, ಒಂದ್ ಸ್ವಲ್ಪ ವಿಚಾರ ಹೇಳ್ತೀನಿ ಕೇಳ್ರಿ. ಇಲ್ಲಿ ನಾನು ಬಂದಡ್ಕಲಿದ್ದೀನಿ ಈ ವಿಚಾರನ. ನನಗೆ ಈ ಹೊಲಕ್ಕೆ ಉಕ್ಕೆ ಹೊಡಿಯಕ್ಕೆ ಹೇಳಿದ್ದೇನೆ. ಆ ಸಾವ್ಕಾರರು ಶಂಕರಣ್ಣ ಇದಾರಲ್ಲ, ಅವ್ರು ಅವ್ನ ಜೊತೆ ಇರ್ತಾನಲ್ಲ, ಅವ್ನು ಶಂಕರ, ಅವ್ನು ಸಿದ್ದಣ್ಣ, ಅವನಿಂದಾನೆ ಇವೆಲ್ಲ ಆಗಿದ್ದು. ಅವ್ನು ಬಂದು ನನಗೆ ಇವೆಲ್ಲ ಹೇಳಿರಿಲ್ಲ ಅಂತಿದ್ರೆ ಆಗ್ತಾನೆ ಇರಲ್ಲ. ಬಂದು ಪಾಪ ಉಕ್ಕೆ ಹೊಡಿಬೇಕಿತ್ಕೊಂಡು ನನ್ನ ಹೊಲಕ್ಕೆ, ನಮ್ಮ ಹೊಲಕ್ಕೆ ಅಂದ್ರು. ಸರಿ ಆಯ್ತು ಅಂತ ಬಂದೆ. ನಾನು ಬೆಳಿಗ್ಗೆ ಬಂದಡ್ಕಲಿದ್ದೀನಿ ಈ ಹೊಲಕ್ಕೆ ಉಕ್ಕೆ ಹೊಡಿ ಅಂತ ಹೇಳಿರು. ಆ ಸಾವ್ಕಾರ ಶಂಕರಣ್ಣನೂ ಆ ಸಿದ್ದಣ್ಣ ಇಬ್ರು ಸೇರ್ಕೊಂಡ್ಬಿಟ್ಟು, ನಾನಿದ್ದಾನು ಅಲ್ಲ ಕಣ್ರಪ್ಪ, ಇದು ಬೋರಜ್ಜಾರ್ ಹೊಲ. ಈ ಬೋರಜ್ಜರ್ ಹೊಲಕ್ಕೆ ನಾನು ಅದಂಗೆ ಉಕ್ಕೆ ಹೊಡಿಯಕ್ ಆಗುತ್ತಪ್ಪ? ನಿಮ್ಗೆ ತಲೆಗಿಲೆ ಐತಾ ಇಲ್ಲ? ಏನಂತ ಮಾತಾಡ್ತಿದ್ದೀರಾ ನೀವು? ಸುಮ್ಕಾರು ಇರ್ತಾರ? ಹಂಗೆ ಹಿಂಗೆ ಅಂತ ನಾನು ಚರ್ಚೆ ಮಾಡಿದೆ. ಬೇಡ ಅಂತಾನೆ ಹೋಗ್ತಿದ್ದೆ. ಒಂದ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಚರ್ಚೆ ಮಾಡ್ದೆ ಕಣ್ರಾಜು. ಸುಳ್ಳು ಯಾಕೆ ಹೇಳೋನು? ಆಮೇಕಿಂದ ಆ ಸಾವ್ಕಾರ ಇದ್ದಿದ್ದು, ಇಲ್ಲ ಕಣಪಾಪ, ನಾನು ಬೋರಜ್ಜ ಇಬ್ರು ಚೆನ್ನಾಗೇ ಇದೀವಿ. ಬೋರಜ್ಜ, ನನಗೆ ಈ ವರ್ಷ ನಾನು ಏನು ಬೆಳೆ ಬೆಳೆಯಲ್ಲ, ಸುಮ್ಕೆ ಆಳ್ಬಿಡ್ತೀನಿ ಹೊಲಾನ. ನೀನೇನಾದ್ರೂ ಬೆಳೆ ಬೆಳ್ಕ ಅಂತ ಹೇಳಿರು, ಅದಕ್ಕೆ ರಾಗಿ ಹಾಕಿಸ್ತಿದ್ದೀನಿ ಕಣ್ಮಗ. ನೀನೆಂದ ಯೋಚನೆ ಮಾಡಬೇಡ, ಬೋರಜ್ಜನೆ ಹೇಳಿರೋದು, ಎದ್ರಕಬೇಡ, ಉಕ್ಕೆ ಹೊಡಿ ಅಂತ ಹೇಳಿರು. ಅದಕ್ಕೆ ನಾನು ಉಕ್ಕೆ ಹೊಡಿತಿರೋದು. ದೇವ್ರಾಣೆಗಳು ಕಣ್ರಾಜ, ನಿಮಗೆ ಯಾಕೆ ಸುಳ್ಳು ಹೇಳೋದಕ್ಕೆ ಹೋಗೋಣ? ನನಗೆ ಏನ್ ಲಾಭ ಬಂತು ನಿಮ್ಮ ಮೂಲಕ ಬಂದ್ಬಿಟ್ಟು ನಾನು ಉಕ್ಕೆ ಹೊಡಿಯಕ್ಕೆ? ಹೇಳ್ರಿ, ಅವ್ರು ಹೇಳ್ದಾಗ ಅದ್ರಲ್ಲೂ ನಾನು ದಬಾಸ್ದೆ ಅವರಿಗೆ. ಆದ್ರೂ ಇಲ್ಲ ಕಣ್ಪಪ್ಪ ಅಂತ ಅವರೇ ನನಗೆ ಹೇಳಿರು. ಅದಕ್ಕೆ ಹಿಂಗಾಗಿದ್ದು. ಬೇಕಾದ್ರೆ ಅವ್ರು ಇಲ್ಲ ತಡ್ರಿ, ಅವ್ರು ಬಂದಡ್ಕೆಲ್ಲ ಬೇಕಾದ್ರೆ ಬೇಕಾದ್ರೆ ಕೇಳ್ರಿ. ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ನನ್ನ ಮೇಲೆ, ಈ ಬಡವನ ಮೇಲೆ ರೇಗಾಡಿದ್ರೆ ಏನ್ ಪ್ರಯೋಜನ ಬಂತು? ಒಂದ್ ಮಾತು ಫೋನ್ ಮಾಡ್ಬಿಟ್ಟಾದ್ರೂ ಕೇಳ್ಬೇಕು ತಾನೆ. ಏನ್ ಬೋರಜ್ಜ, ನಿಮ್ಮ ಹೊಲಕ್ಕೆ ಉಕ್ಕೆ ಹೊಡಿತಿದ್ದೀನಿ, ಆ ಸಾವ್ಕಾರ ಶಂಕರಣ್ಣ ಹೇಳಿರು ಉಕ್ಕೆ ಹೊಡಿಯೋಣ ಬೇಡವಾ ಅಂತ ಒಂದ್ ಮಾತು ಕೇಳಿದ್ರೆ ಆಗ್ತಿರಲ್ವಾ? ಯಾಕೆ ಕೈಲಿ ನೀವು ನನ್ನ ಫೋನ್ ನಂಬರ್ ಇರಲ್ವಾ? ಫೋನ್ ಮಾಡ್ಬೇಕಿತ್ತಾನೆ ನಿನಗೆ, ಫೋನ್ ಮಾಡ್ಬೇಕಿತ್ತು ನನಗೆ. ಏನು ಮಾಡ್ದಲ್ಲ ನೀನು ಪಾಡಿಗೆ ನೀನು ನಿನಗೆ ಇಷ್ಟ ಬಂದಂಗೆ ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ರೆ ಸರಿ ಆಗುತ್ತೇನಪ್ಪ ಇವೆಲ್ಲ? ಏನಪ್ಪ ಶಂಕರಣ್ಣ ದಬಾಸ್ತಿದ್ದೆ? ಇದ್ಯಾಕಲ್ಲ ಶಂಕರಣ್ಣ? ಲೇ ಶಂಕರಣ್ಣ, ಅಲ್ಲಪ್ಪ, ಉಕ್ಕೆ ಹೊಡಿದಲೆ ಇದ್ಯಾಕಲ್ಲ ಗಾಡಿ ನಿಲ್ಸ್ಕೊಂಡು ನಿಂತಿದ್ಯಾ? ಉಕ್ಕೆ ಹೊಡಿಯೋ ಬೇಗ ಸಾಯಂಕಾಲ ಅಷ್ಟೊತ್ತಿಗೆ ರಾಗಿ ಹಾಕ್ಬೇಕು, ಒತ್ತು ಬೇರೆ ಆಗೋಯ್ತು. ಟೈಮ್ ಯಾಕೆ ಮಾಡ್ಕೊಂಡು ನಿಂತಿದ್ಯೋ? ಯಾಕೆ ಏನಾಯ್ತು? ಊಟ ಗೀಟ ಮಾಡ್ಕೊಂಡ್ ಬರಕ್ ಹೋಗ್ತೀಯಾ? ಸರಿ ಆಯ್ತು, ಹೋಗ್ಬಾ ಹಂಗಾರೆ. ಬೇಗ ಬಾರಪ್ಪ, ಉಕ್ಕೆ ಹೊಡಿಬೇಕು. ನಾವು ಗೊಬ್ಬರ ಗಿಬ್ರ ರಾಗಿ ಎಲ್ಲ ತಗೊಂಬಂದು ಇಟ್ಕೊಂಡ್ಬಿಟ್ಟಿದೀವಿ ಹೊತ್ಲಾಗಿ. ಒಳ್ಳೆ ಅದಾಯ್ತು. ಇವತ್ತು ಸಾಯಂಕಾಲದಷ್ಟೊತ್ತಿಗೆ ರಾಗಿ ಹಾಕ್ಲೇ ಬಿಟ್ಬಿಡ್ಬೇಕು ನಾವು. ಇವ್ರು ನೋಡಿರೆ ಉಕ್ಕೆ ಹೊಡಿಬೇಕು, ರಾಗಿ ಹಾಕ್ಬೇಕು ಅಂತಿದ್ದಾರೆ. ಈ ಬೋರಜ್ಜ ನೋಡಿರೆ ನಾವೇನು ಹೇಳಿಲ್ಲ, ಹೆಂಗೆ ಉಕ್ಕೆ ಹೊಡಿತಿದ್ಯಾ ಅಂತ ಈ ವಜ್ಜ ನೋಡಿರೆ ಕೇಳ್ತಾರೆ. ಯಪ್ಪ, ಯಾರ ಮಾತು ಕೇಳೋದು, ಯಾರ ಮಾತು ಬಿಡೋದು ನನಗಂತೂ ಒಂದೂ ಗೊತ್ತಾಗ್ತಿಲ್ವಲ್ಲಪ್ಪ. ಅನ್ಯಾಯವಾಗಿ ಬಂದ್ಬಿಟ್ಟು ಇವ್ರಿಬ್ರು ಮಧ್ಯದಲ್ಲಿ ನಾನು ಸಿಗಾಕೊಂಡ್ಬಿಟ್ನಲ್ಲಪ್ಪ. ತಿರ್ಗಾ ಇವ್ರೇನಾರು ಗಲಾಟೆ ಮಾಡ್ಕೊಂಡವ್ರು. ನಾನು ಬೇರೆ ಬಂದ್ಬಿಟ್ಟು ಉಕ್ಕೆ ಹೊಡಿತಿದ್ದೀನಿ. ಯಾಕೆ ಬಂದ್ಬಿಟ್ಟು ಇವ್ರ ತಾವ್ ನಾವು ಸಿಗಾಕೊಂಡ್ಬಿಟ್ಟೆ ಅನ್ಯಾಯವಾಗಿ? ಲೇ ಏನ್ಲಾ? ಲೇ ಶಂಕರಣ್ಣ, ಬಾಳ ಅತಿಯಾಗಿ ಆಡ್ತಿದ್ಯಾ, ಬಾಳ ಅತಿಯಾಗಿ ಮಾತಾಡ್ತಿದ್ಯಾ. ಏನ್ ಅಂದ್ಕೊಂಡಿದ್ಯೋ ನೀನು? ನನ್ ಹೊಲದಲ್ಲಿ ಬಂದ್ಬಿಟ್ಟು, ನನ್ ತಮ್ಮನ ಹೊಲದಲ್ಲಿ ಬಂದ್ಬಿಟ್ಟು ನೀನು ಕೇಳ್ದಂಗೆ ಉಕ್ಕೆ ಹೊಡಿಯಕ್ಕೆ ನೀನ್ ಯಾವನಲ್ಲ ರಾಗಿ ಬೇರೆ ಹಾಕಿಸ್ತೀಯ? ರಾಗಿನ ಅದೆಂಗ್ಲ ಹಾಕಿಸ್ತೀಯ ನೀನು? ಹೆಂಗ್ಲ ಬೆಲೆ ಬೆಳಿತೀಯ? ನನ್ ತಮ್ಮಂದು ಹೊಲ ಕಳ್ಳ, ಇದು ನಮ್ ಸ್ವಂತ ಹೊಲ ಕಣೋ. ನಮ್ ಹೊಲದಲ್ಲಿ ಬಂದ್ಬಿಟ್ಟು ನೀನ್ ಹೆಂಗ್ಲ ಬೆಳೆ ಬೆಳಿತೀಯ? ನಾಲ್ಗೆ ಒಂದ್ರಿಟ್ಟು ಅದ್ ಬಸ್ಟಲ್ಲಿ ಇಟ್ಕೊಂಡು ಮಾತಾಡೋದ್ ಕಲಿ. ಏನ್ ಅಂದ್ಕೊಂಡಿದ್ಯಾ ನೀನು? ಯಾರು ಇಲ್ಲ ಅಂದ್ಕೊಂಡಿದ್ಯಾ ಅವನಿಗೆ? ಅಲ್ಲ ಕಣ್ರಿ ಶಂಕರಣ್ಣರೇ, ಈ ಮೋಸ ಮಾಡೋದಕ್ ನೀವೇ ಬೇಕಿತ್ತೇನ್ರಿ ರೀ? ಸುಮ್ಕಿರ್ರಿ. ನಿಮ್ಗೆ ಸಾವ್ಕಾರ ಅಂತ ಯಾರು ಹೇಳ್ತಾರೆ? ಯಾಕ್ರಿ ಈ ರೀತಿ ಎಲ್ಲ ಮಾಡ್ಬೇಕು? ನಾನು ಹೇಳ್ದೆ ತಾನೆ ಪದೇ ನಿಮ್ಗೆ. ಒಂದ್ 10 ಸಲ ಹೇಳ್ದೆ ತಾನೆ ನಿಮ್ಗೆ. ಬೇಡ ಕಣ್ರಿ ಶಂಕರಣ್ಣರೇ, ಅವ್ರದ್ದು ಹೊಲ ಐತೆ, ನಾನ್ ಉಕ್ಕೆ ಹೊಡಿಯಲ್ಲ ಅಂದಾಗ ಬೋರಜ್ಜನೇ ಹೇಳ್ತು ಕಣಪ್ಪ. ನೀನ್ ಎದ್ರಕಬೇಡ, ಸುಮ್ಮನೆ ಉಕ್ಕೆ ಹೊಡಿ ಅಂತ ನೀನ್ ಹೇಳ್ಬಿಟ್ಟು ಇವಾಗ ನೋಡಿದ್ರೆ
ಅವ್ರು ನೋಡಿದ್ರೆ ಬೋರಜ್ಜ ಹೇಳೇ ಇಲ್ಲ ಅಂತ ಅವ್ರು ಬೇರೆ ಬಂದ್ಬಿಟ್ಟು ಇಲ್ಲಿ ಬೈತಿದಾರಲ್ಲ. ಊರ್ ಹಿರಿಕರು ಯಾರು ಬಂದ್ಬಿಟ್ಟು ನನಗೀಗ ಬೈದಂಗಿರ್ತಾರ, ಹೇಳ್ದಂಗ್ ಕೇಳ್ದಂಗ ಅದ ಹೆಂಗ್ ಉಕ್ಕಿ ಬಿಡದೆ ಅಂತ. ನಿಮ್ಮ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಅನ್ಯವಾಗಿ ಎಲ್ಲರ ಜೊತೆ ಕೆಟ್ಟವನಾಗ್ತಿದ್ದೀನಲ್ರಿ. ಯಾಕ್ರಿ ಇಂಥ ಕೆಲಸ ಮಾಡ್ತೀರಾ ನಮ್ಗಳ ಜೊತೆ? ಯಾಕ್ರಿ ಹಿಂಗೆಲ್ಲ ಸುಳ್ಳು ಹೇಳ್ಬೇಕಿತ್ತು ನೀವು? ಯಾವಾಗ ಹೇಳ್ಬೇಕಿತ್ತಾನೆ? ನೋಡ್ರಿ ಅವ್ರು ಹೆಂಗ್ ಬಂದು ಬೈತಿದ್ದಾರೆ ನನಗೆ. ನಿಮ್ಮಿಂದಾಗಿ ನಾವು ನಿಯತ್ತಾಗಿ ದುಡಿಯೋರು ಬಯಸ್ಕೋಬೇಕಲ್ರಿ. ಏಯ್ ನೀನ್ ಕಳ್ಳ, ನೀನ್ ಯಾಕೆ ಎದ್ರಕಣ್ತೀಯ ನಾನ್ ಇರೋವರ್ಗು? ಏನಪ್ಪಾ ಏನ್ ಬೋರಣ್ಣ, ಏನೋ ಜಾಸ್ತಿ ಮಾತಾಡ್ತಿರಂಗಿದ್ದೀರಾ? ಎಲ್ಲರೂ ಸೇರ್ಕೊಂಡ್ಬಿಟ್ಟು ಏನ್ ನಿಮ್ ಅಣ್ಣಂದ್ರುಗಳ ಜೊತೆ ಕರ್ಕೊಂಬಂದ್ಬಿಟ್ರೆ ನಾನು ಎದ್ರಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ? ಏನ್ ಎದ್ರಕಣ್ತೀನಿ ಅನ್ಕೊಂಡಿದ್ಯಾ? ಯಾರಿಗೆ ಎದುರಿಸ್ತಿರೋದ್ ನೀನು? ಎದ್ರಕಣಲ್ಲ ನಾನು ಈ ಹೊಲದಲ್ಲಿ ಬೆಳೆದೇ ಬೆಳಿತೀನಿ. ಇದು ನನ್ನ ಹೊಲ, ನಿಂದಲ್ಲ, ಗೊತ್ತಾ? ನಿನ್ ಹೊಲ ಇದೊಳ್ಳೆ ಚೆನ್ನಾಗಾಯ್ತಲ್ಲಪ್ಪ. ಅತ್ಲಾಗ ಒಂದ್ ಕೆಲಸ ಮಾಡು, ಊರಲ್ಲಿ ನಿನ್ಗೆ ಯಾವ್ದಾವ್ದು ಹೊಲಗಳು ಇಷ್ಟ ಬರುತ್ತೋ ಅದನ್ನೆಲ್ಲಾನು ನೀನೇ ಇದು ಉಕ್ಕೆ ಹೊಡ್ಸ್ಕೊಂಡ್ಬಿಟ್ಟು ನೀನೇ ಬೆಳೆ ಬೆಳ್ಕೊಂಬಿಡು. ಎಲ್ಲ ನಂದೇ, ನನಗಿಷ್ಟ, ನಂದೇ ಹೊಲ ಅಂತ ಹೇಳ್ಕೊಂಡ್ ತಿರ್ಗಾಡ್ಬಿಡು. ಏನ್ ಆಟ ಆಡ್ತಿದ್ಯಾ ಆಟ? ಏನೋ ಇಷ್ಟು ದಿವಸ ಏನೋ ಸಾವ್ಕಾರ ಒಂದು ನಮ್ಗೂ ಸಹಾಯ ಮಾಡಿದ್ಯಾ, ಒಂದ್ ಬೆಲೆ ಕೊಟ್ಟಿದ್ಯಾ, ಗೌರವ ಕೊಟ್ಟಿದ್ದೀನಿ ಅಂತ ನಾನು ಸುಮ್ಕಿದೀನಿ. ನಾನು ಬಾಳ ನೋಡ್ತಿದೀನಿ ನೆನ್ನೆಯಿಂದಾನು. ಅತಿಯಾಗಿ ಆಡ್ತಿದ್ಯಾ. ಯಾರು ಇಲ್ಲ ಅನ್ಕೊಂಡಿದ್ಯಾ? ನೋಡು ನಮ್ಮ ಅಣ್ಣಂದ್ರುಗಳು ಹೆಂಗಿದಾರಂತ. ನೀನ್ ಬಾಳ ಅತಿಯಾಗಿ ಆಡ್ಬಿಟ್ರೆ ನೋಡು ನಾವು ಸರಿ ಇರಲ್ಲ. ಮತ್ತೆ ಒಳ್ಳೆ ಮಾತಲ್ಲಿ ಹೇಳ್ತಿದೀವಿ, 4 ಜನ ನೋಡೋದಕ್ಕಿಂತ ಮುಂಚೆ ನೀನ್ ಬೆಲೆ ಕೊಟ್ಟು ಹೇಳ್ತಿದೀನಿ ನೋಡು. ಸುಮ್ಮಕ್ ಹೋಗ್ಬಿಟ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ಹೊಲತಾವ್ಲಿಂದ ಎಷ್ಟು ಧೈರ್ಯ ಇರ್ಬೇಕು ನಿನ್ಗೆ, ಎಷ್ಟು ಧೈರ್ಯ ಇರ್ಬೇಕಲ್ಲ ಶಂಕರಣ್ಣ ನಿನ್ಗೆ. ನನ್ನ ಹೊಲದಲ್ಲಿ ಬಂದ್ಬಿಟ್ಟು ನನ್ನ ಅನುಮತಿ ಇಲ್ದಲೆ ನನ್ನ ಮುಂದೆನೇ ಉಕ್ಕಿ ಉಡಿಬೇಕು, ರಾಗಿ ಹಾಕ್ಬೇಕು ಅಂತ ಎಲ್ಲ ಹೇಳ್ತಿದ್ಯಲ್ಲ. ಎಂತಾನಿರ್ಬೇಕು ನೀನು? ಬಾ 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 ಪರವಾಗಿಲ್ಲ ಕಣಪ್ಪ ನೀನು ಅಂತಾರೋ. ಅಯ್ಯ ಬೋರಜ್ಜ, ನಿನಗ್ ಗೊತ್ತಿಲ್ಲ ಅಂದ್ರೆ ಈ ಹೊಲ ನಮ್ ಸಾವುಕಾರದ್ದು. ನೀವು ಹಿಂಗೆಲ್ಲ ಏನೇನೋ ಹೇಳಕ್ ಹೋಗ್ಬೇಡ್ರಿ. ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ ಹೋಗ್ಬಿಟ್ಟು ಎಲ್ಲದನ್ನು ಅಳತೆ ಗಿಳತೆ ಎಲ್ಲ ಮಾಡಿಸ್ಬಿಟ್ಟು ಯಾರ ಹೆಸ್ರಲ್ಲಿ ಐತಿ ಅದು ಇದು ಚೆಕ್ ಮಾಡ್ಕೊಳ್ರಿ ಬೇಕಾದ್ರೆ. ಇಲ್ಲ ಗೌಡ್ರ ತಾವ್ಲೆ ಹೋಗಿ ಅದೇನು ಮಾತಾಡ್ಕೊಳ್ರಿ. ಅದನ್ನ ಬಿಟ್ಬಿಟ್ಟು ಇಲ್ಲಿ ಹೊಲ ತಾವ್ ಬಂದ್ಬಿಟ್ಟು ಚರ್ಚೆ ಮಾಡೋದ್ರಲ್ಲಿ, ಜಗಳ ಮಾಡೋದ್ರಲ್ಲಿ, ಸುಮ್ನೆ ಮಾಡ್ತಿರೋ ಕೆಲ್ಸಕ್ಕೆಲ್ಲ ಬಂದ್ಬಿಟ್ಟು ಅಡ್ಡಿ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಏನ್ ಸಾವ್ಕಾರ್ರೆ, ನಾನು ಹೇಳಿದ್ ಕರೆಕ್ಟಾ? ಕಣ್ಲ ಸಿದ್ದಣ್ಣ, ಕರೆಕ್ಟ್ ಆಗಿ ಹೇಳ್ತಿದ್ಯಾ. ಕರೆಕ್ಟ್ ಆಗಿ ನನ್ನ ಹೆಸರಲ್ಲಿ ಇರೋ ಹೊಲಕ್ಕೆ ನನ್ನ ಹೆಸರಲ್ಲಿ ಐತೆ, ನಮ್ ಸಾವುಕಾರರು ಶಂಕರಣ್ಣರ ಹೆಸರಲ್ಲಿ ಐತೆ ಅಂತ ನೀನ್ ಹೇಳ್ತಿದ್ಯಪ್ಪ. ರೀ ಬೋರಣ್ಣ, ರೀ ನಾನು ದಡ್ಡ ಅನ್ಕೋಬೇಡ್ರಿ ಕಣ್ರಿ. ಇಡೀ ಊರಿಗೆ ನಾನು ಸಾವುಕಾರ ಹಾಕಣ್ರಿ. ನನ್ನ ಹೆಸರಲ್ಲಿ ಇರೋದ್ ಕಣ್ರಿ ಈ ಹೊಲ, ನನ್ನ ಹೆಸರಲ್ಲಿ ಐತೆ. ಅದಕ್ಕೋಸ್ಕರ ನಾನು ಬಂದು ಉಕ್ಕೆ ಹೊಡಿತಿದ್ದೀನಿ, ಕೆಲಸ ಮಾಡಿಸ್ಕೊಳ್ತಿದ್ದೀನಿ, ರಾಗಿ ಬೆಳೆನೂ ಬೆಳಿತೀನಿ, ಮನೇನೂ ಕಟ್ಕೊಳ್ತೀನಿ. ನಿಮ್ಗೇನ್ರಿ ಕಷ್ಟ, ನಿಮ್ಗೇನ್ರಿ ಯೋಚನೆ? ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ರಿ ನೀವು. ಹೊಲ ಎಲ್ಲ ಯಾರ ಹೆಸರಲ್ಲಿ ಐತೆ ಏನು ಎತ್ತ ಅಂತ. ಸುಮ್ನೆ ಬಂದ್ಬಿಟ್ಟು ನಮ್ಗೆಲ್ಲದನ್ನು ಹಿಂಗೆಲ್ಲ ದಬಾಸ್ಬಾರ್ದು ಕಣಪ್ಪ. ಬಾಳ ಬೇಜಾರಾಗೋಗ್ಬಿಡುತ್ತೆ, ಬಾಳ ಅಂದ್ರೆ ಬಾಳ ಬೇಜಾರಾಗೋಗ್ಬಿಡುತ್ತೆ. ಏಯ್ ಸಾವುಕಾರ, ಏನ್ಲಾ ಅತಿಯಾಗಿ ಮಾತಾಡ್ತಿದ್ಯಾ? ನಾನು ಅವಾಗ್ಲಿಂದಾನು ನೋಡ್ತಿದೀನಿ. ಈ ಆಸ್ತಿ ನಮ್ಮ ಅಪ್ಪನ ಹೆಸರಿಂದ ನನ್ನ ತಮ್ಮನ ಹೆಸರಿಗೆ ಮಾಡ್ಕೊಟ್ಟಿದ್ದಿ ಕೊಳ್ಳ, ನಾವೇ ಪಾಲ್ ಮಾಡ್ಬಿಟ್ಟು. ನೀನೇನ್ಲ ದೊಡ್ಡದಾಗೇನೋ ಮಾತಾಡ್ತಿದ್ಯಾ, ಮಧ್ಯದಲ್ಲಿ ಬಂದ್ಬಿಟ್ಟು ಅವ್ನಿಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯೇನೋ? ಏನು ಊರಲ್ಲಿ ಯಾರು ನೆಮ್ಮದಿಯಾಗಿರೋದು ಬೇಡವಾ ನಿನ್ ಕಾಡ್ತಿಂದ? ಅಲ್ಲ ಕಣೋ, ಏನಂತ ಮಾತಾಡ್ತಿದ್ಯಾ ನೀನು? ನೋಡೋ, ನಾನು ಒಂದ್ ಸ್ವಲ್ಪ ಬೆಲೆ ಗೌರವ ಕೊಟ್ಟು ಮಾತಾಡ್ತಿದೀನಿ. ನನಗ್ ಬಂದ್ಬಿಟ್ರೆ ಕೋಪ ಮಾತ್ರ. ನನ್ನ ತಮ್ಮಂದ್ರುಗಳಿಗೆ ಯಾಕ ಈ ಅನಿಸ್ತಿದ್ಯಾ? ನಿನಗ್ ತಾಕತ್ತಿದ್ರೆ ನಿಯತ್ತಾಗಿ ದುಡ್ಕೊಂಡು ತಿನ್ನೋ ಶಕ್ತಿ ಇಲ್ವಲ್ಲ ನಿನಗೆ, ಭಗವಂತ ಕೊಟ್ಟಿಲ್ವಲ್ಲ. ನಿನ್ಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಕೊಟ್ಟಿದ್ರು ಬೇರೆಯವ್ರಿಗೆಲ್ಲ ಯಾಕೋ ಮೋಸ ಮಾಡ್ತಿದ್ಯಾ, ಅನ್ಯಾಯ ಮಾಡ್ತಿದ್ಯಾ? ಬೇರೆಯವ್ರೊಳಗ್ ಬಂದ್ಬಿಟ್ಟು ಹಿಂಗೆಲ್ಲ ಉಕ್ಕೆ ಹೊಡ್ಕೊಂಡು ಹೋಗ್ತಿದ್ಯಲ್ಲ. ಇದು ಸರಿನಾ? ಇಷ್ಟಕ್ಕೆ ಸುಮ್ಮನೆ ಬಿಟ್ಬಿಟ್ಟಿರ್ತೀಯ ಅನ್ಕೊಂಡಿದ್ಯಾ? ನಿನ್ಗೆ ಸುಮ್ನೆ ಬಿಡ್ತೀವ ಅನ್ಕೊಂಡಿದ್ಯೇನೋ? ನೋಡುವಂತ ಕಣ್ತಡಿ. ಆ ಗೌಡ್ರು ಮಂತವಿರಲ್ಲ ಇಷ್ಟೊತ್ತಿಗೆ ನಿನಗೆ ಏನೇನ್ ಮಾಡ್ತಿದ್ನೋ ಏನ. ನಿನಗ್ ಪಂಚಾಯತ್ಗೆ ಕರೆದು ಬಿಟ್ಟು ನಿನಗೆ ಏನೇನ್ ಮಾಡ್ಬೇಕು ಅದನ್ನ ಮಾಡಿಸ್ಲಿಲ್ಲ ಅಂದ್ರೆ ನೋಡುವಂತೆ. ನೋಡ್ರಿ ಸಾವ್ಕಾರ್ರೆ, ಇಲ್ಲಿ ಕೇಳ್ರಿ, ಇಲ್ಲಿ ಒಂದ್ ಸ್ವಲ್ಪ ತಾಳ್ಮೆಯಿಂದ ಸಮಾಧಾನದಿಂದ ಕೇಳ್ರಿ. ಹೇಳೋದು ಅಂದ್ರಿಟ್ಟು ಆತರ ಮಾಡಕ್ ಹೋಗ್ಬಿಡ್ರಿ ಕಣ್ರಿ. ನಾನೇನು ದಡ್ಡ ಏನಲ್ಲ, ಸರಿನಾ? ನಾನು ಒಂದ್ ಸ್ವಲ್ಪ ಓದಿರೋನು, ನನಗೂ ಗೊತ್ತಿದೆ ಎಲ್ಲದನ್ನು, ಪ್ರತಿಯೊಂದೂ, ಸರಿನಾ? ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಈ ಆಸ್ತಿ ಯಾರ ಹೆಸರಲ್ಲೈತೆ ಏನು ಎತ್ತ ಅಂತ ನೀವೇ ವಿಚಾರಿಸ್ಕೊಳ್ರಿ. ಇಲ್ಲ ಗೌಡ್ರಿಗೇನೆ ಪಂಚಾಯತ್ಗೆ ಕರೆಸ್ಬಿಟ್ಟು ಈ ಆಸ್ತಿ ಯಾರ ಹೆಸರಲ್ಲೈತೆ ಅಂತ ನೋಡ್ರಿ. ಆಮೇಕಿಂದ ಬೇಕಾದ್ರೆ ಸರಿನಾ ಬೋರಜ್ಜುಂದ ನಂದ ಅಂತ ನಿಮ್ಗೆ ಗೊತ್ತಾಗುತ್ತೆ, ಸರಿನಾ? ಅದನ್ನ ಬಿಟ್ಬಿಟ್ಟು ಸುಮ್ಕೆ ಹಿಂಗೆಲ್ಲದನ್ನು ನನ್ನ ಮೇಲೆ ರೇಗಾಡ್ಕೊಂಡು ಬಂದ್ರೆ ನಾನು ಎದ್ರಕಣವನಲ್ಲ, ಸರಿನಾ? ನಿಮ್ಮಂತಾರ 100 ಜನ ಬಂದ್ರು ನಾನು ಜಗ್ಗವನಲ್ಲ, ಬಗ್ಗವನಲ್ಲ, ಆಯ್ತಾ? ನಿಮ್ದು ದುರಾಂಕಾರ, ಜಂಬ ಇವೆಲ್ಲದನ್ನು ನಿಮ್ಮಂತ ಬಿಟ್ಕೊಂಡ್ಬಿಡ್ಬೇಕು. ನನ್ನ ಮುಂದೆ ಇವೆಲ್ಲ ನಡ್ಸಕ್ ಬರ್ಬೇಡ್ರಿ. ನನ್ನ ಮುಂದೆ ನಡ್ಸಕ್ಕೂ ನಾನು ಬಿಡೋಲ್ಲ, ಆಯ್ತಾ? ಕೇಳಿಸ್ಕೊಂಡೇನ್ ಬೋರಜ್ಜ? ಕೇಳಿಸ್ಕೊಂಡ? ನನ್ಗೆ ಎದುರಾಕೊಂಡ್ರೆ ಇನ್ನು ಮುಂದೆ ಐತೆ ನಿನಗೆ. ಹೋಗ್ಲಾ ಅವ್ನು ಯಾವನು ಮೋಸ್ಗಾರ. ನೀನ್ ಮಧ್ಯದಲ್ಲಿ ಬೇರೆ ಮಾತಾಡಕ್ ಬರ್ತೀಯ ನನಗ್ ಮಾತಾಡ್ಸಕ್ ಬೇರೆ ಬರ್ತಿದ್ಯಲ್ಲ. ಇನ್ನೊಂದ್ ದಿವಸ ನೋಡು, ನನಗ್ ಮಾತಾಡ್ಸ್ ಗೀತಾಡ್ಸಿದ್ರೆ ಸರಿ ಇರಲ್ಲ. ಮತ್ತೆ ನಿನ್ ಕೆಲ್ಸ ಏನಾಯ್ತೋ ಮಾಡ್ಕೋಬೋಗು. ನೋಡುವ, ಇಷ್ಟಕ್ಕೆ ನಿಲ್ಸ್ಬಿಡ್ಬೇಕು. ಏನಿದ್ರು ಮುಂದೆ ಅದೇ ನಮ್ ಗೌಡ್ರು ಬಂದು ಹೇಳೋವರ್ಗು ಏನಾದ್ರೂ ಈ ಹೊಲದಲ್ಲಿ ಕಾಲಿಟ್ಟೆ ಅಂದ್ರೆ ಸರಿ ಇರಲ್ಲ. ಬರ್ತಾರೆ ಗೌಡ್ರು.
ಅವ್ರೇನೇ ಈ ಹೊಲನ ಪಾಲ್ ಮಾಡ್ಕೊಟ್ಟಿದ್ದು ನನ್ನ ಹೆಸರಿಗೆ. ಅಂತದ್ರಲ್ಲಿ ಗೌಡ್ರು ನಿನ್ಗೆ ಐತೆ, ನಿನಗೆ ಮುಂದೆ ಐತೆ, ನಿನಗೆ ಗೊತ್ತಾಗುತ್ತೆ. ಅಯ್ಯ ನಾನು ಯಾಕಲ ಎದ್ರ ಕಣನ, ನಮ್ಮಪ್ಪನ ಆಸ್ತಿ ಕಳ್ಳ. ಇನ್ನು ಖುಷಿಯಾಗಿ ನೀನು ಇರ್ತೀನಿ. ನಿನಗೆ ಇನ್ನೂ ಪಂಚಾಯತ್ ಕಿಲಿ ಊರವ್ರ ಮುಂದೆ ಎಲ್ಲರ ಮುಂದೆನೂ ಕೂಡ ನಿನ್ಗೆ ಅವಮಾನ ಮಾಡಿಲ್ಲ ಅಂದ್ರೆ ಕೇಳು, ಯಾರ ಹೆಸರಲ್ಲಿ ಐತೆ ಅಂತ ಗೊತ್ತಾಗುತ್ತೆ ನಿನಗೆ. ಇನ್ನೂ ಐತೆ ಊರವ್ರೆಲ್ಲಾರು ನಿನ್ ಬುದ್ಧಿ ನೋಡಿ, ನೀನ್ ಕೆಟ್ಟ ಬುದ್ಧಿ ನೋಡಿ ಆಡ್ಕೋಬೇಕು. ಹಂಗ್ ಮಾಡ್ತೀವಿ ಕಣ್ ತಡಿ, ನಿನಗೆ ಐತೆ ನಿನಗೆ. ನಿಯತ್ತೈತೆ ಅಂದ್ರು ನಿಯತ್ತು. ನಾವೇನೋ ಸಾವ್ಕಾರು ಅಂತ ಬೆಲೆ ಗೌರವ ಕೊಟ್ರೆ ಹಿಂಗ ಈ ರೀತಿ ನಾ ಮೋಸ ಮಾಡೋದು? ನಮ್ಮ ಅಣ್ಣಂದ್ರಗಳ ಜೊತೆ ನಾನ್ ಚೆನ್ನಾಗಿದ್ರೆ ನಿನ್ಗೆಲ್ಲ ಹೊಟ್ಟೆ ಕಿಚ್ಚು, ನಿನ್ಗೆಲ್ಲ ಹೊಟ್ಟೆ ಕಿಚ್ಚಲೇ. ಹೋಗ ಸುಮ್ಕೆ, ಹೋಗಿಲ್ಲಿಂದ. ದೊಡ್ಡದಾಗ್ ಬೇರೆ ಬಂದ್ಬಿಟ್ಟಿದ್ದಾನೆ. ನನ್ ಹೊಲದಲ್ಲಿ ಬಂದ್ಬಿಟ್ಟು ಉಕ್ಕೆ ಹೊಡ್ಸಿ ರಾಗಿ ಹಾಕ್ಬಿಡಕ್ಕೆ. ಹೋಗ ಸುಮ್ಕೆ. ಹೋಗ್ತೀನಿ ಕಣ್ ಬೋರಜ್ಜ, ಹೋಗ್ತೀನಿ. ನನಗ್ ಗೊತ್ತೈತೆ ನನಗ್ ಹೋಗ್ಬೇಕಾ ಬಾಡವಾ ಅಂತ ನನಗ್ ಚೆನ್ನಾಗ್ ಗೊತ್ತೈತೆ. ನೀನೇನ್ ನನ್ಗೇನೇನ್ ಹೇಳಕ್ಕೇನು ಬರ್ಬೇಡ ದೊಡ್ಡದಾಗಿ. ನನಗ್ ಗೊತ್ತೈತೆ ಹೋಗೋದು ಬರೋದು ಎಲ್ಲಾದ್ರೂ ಪ್ರತಿಯೊಂದೂ ಐತೆ. ನನಗೂ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಹೋಗ್ತೀನಿ. ಆದ್ರೆ ಅರ್ಜೆಂಟ್ ಆಗಿದ್ದೀನಿ. ತಿರ್ಗಾ ಈ ಹೊಲ್ದ ಹತ್ರ ಬಂದ್ಬಿಟ್ಟು ನೀನ್ ಕಣ್ ಮುಂದಿನೇ ನೀನ್ ಚಾಲೆಂಜ್ ಮೇಲೆನೆ ಬೆಳೆ ಬೆಳೆದು ತೋರಿಸಿಲ್ಲ ಅಂದ್ರೆ ನನ್ನ ಹೆಸರು ಈ ಸಾವ್ಕಾರ ಶಂಕರಣ್ಣನೇ ಅಲ್ಲ ಅನ್ಕೊಂಬಿಡು, ನೋಡುವಂತೆ.